ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಆದ ಅಶೋಕ್ ಆರ್.ಎಚ್. ಅವರು ಜುಲೈ ತಿಂಗಳ 12ನೇ ತಾರೀಕಿನಂದು ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯುವ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿದರು. ಸುದ್ದಿಗಾರರನ್ನ ಉದ್ದೇಶಿಸಿ ಮಾತನಾಡಿದರು. ರಾಷ್ಟ್ರೀಯ ಹಾಗೂ ರಾಜ್ಯ ಮತ್ತು ಜಿಲ್ಲಾ ಮಟ್ಟ ಹಾಗೂ ಅಧೀನ ನ್ಯಾಯಾಲಯದಲ್ಲಿ ಬಹಳ ವರ್ಷಗಳಿಂದ ಬಾಕಿ ಉಳಿದ ವ್ಯಾಜ್ಯಗಳನ್ನ ಅಂದ್ರೆ ಬಗೆಹರಿಸಿಕೊಳ್ಳಬೇಕಾದ ಪ್ರಕರಣವನ್ನ ಲೋಕ ಅದಾಲತ್ನಲ್ಲಿ ರಾಜಿ ಅಥವಾ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಬಹುದಾಗಿದೆ. ಅಂದ್ರೆ ಗಂಡ ಹೆಂಡತಿ ಸಹೋದರರು ಸಂಬಂಧಿಕರ ನಡುವಿನ ವ್ಯಾಜ್ಯಗಳನ್ನ ಎರಡೂ ಪಕ್ಷದಿಂದ ಒಪ್ಪಿದಲ್ಲಿ ಮಾತ್ರ ರಾಜಿ ಮೂಲಕ ಬಗೆಹರಿಸಿಕೊಳ್ಳಬಹುದಾಗಿದೆ. ತಾಲೂಕು ಕಾನೂನು ಸೇವಾ ಸಮಿತಿಯ ವತಿಯಿಂದ ನುರಿತ ಕಾನೂನು ಸಲಹೆಗಾರ ಮೂಲಕ ವಿಚಾರಣೆ ನಡೆಸಲಾಗ್ತಾ ಇದೆ. ಸಂಧಾನದಿಂದ ಇತ್ಯರ್ಥಪಡಿಸಿಕೊಳ್ಳೋದ್ರಿಂದ ಸಂಬಂಧಗಳು ಸ್ನೇಹ ಪ್ರೀತಿಯು ಗಟ್ಟಿಗೊಳ್ಳುತ್ತೆ. ವ್ಯಾಜ್ಯಗಳು ಶೀಘ್ರದಲ್ಲಿ ಇತ್ಯರ್ಥಗೊಳ್ಳೋದ್ರಿಂದ ಕಕ್ಷಿದಾರರ ಸಮಯವೂ ಕೂಡ ಉಳಿಯುತ್ತೆ. ಆದ್ದರಿಂದ ಕೋರ್ಟ್ನಲ್ಲಿ ವ್ಯಾಜ್ಯಗಳಿರುವವರು ಸಂಬಂಧಪಟ್ಟ ಕಾನೂನು ಸೇವಾ ಸಮಿತಿಯನ್ನ ಸಂಪರ್ಕಿಸಬಹುದಾಗಿದೆ. ಆದ ಕಾರಣ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಬಗ್ಗೆ ಪ್ರಚುರ ಪಡಿಸಬೇಕು ಎಂದಿದ್ದಾರೆ. ಈಗ ಬ್ಯಾಂಕ್ನಿಂದ ರಿಕವರಿ ಸೂಟ್ಸ್ ಹಾಕಿರ್ತಾರೆ. ಬ್ಯಾಂಕ್ ಸಾಲ ವಸೂಲಾತಿದಾರರು ಮತ್ತೆ ಈ ದಾಂಪತ್ಯ ವ್ಯವಹಾರಗಳು, ಅದರಲ್ಲಿ ಗಂಡ ಹೆಂಡತಿ ಮಧ್ಯೆ ಇರೋ ವಿವಾದನ ಬಗೆಹರಿಸಿ ಅವ್ರನ್ನ ಒಂದು ಮಾಡುವಂಥದ್ದು ಮಾತ್ರ ಇಲ್ಲಿ ನಾವು ಇತ್ಯರ್ಥ ಮಾಡ್ತೀವಿ. ಅವ್ರನ್ನ ದೂರ ಮಾಡೋದು ಮತ್ತೆ ಇಲ್ಲಿ ಇತ್ಯರ್ಥ ಆಗೋದಿಲ್ಲ, ರಿಯೂನಿಯನ್ ಅಷ್ಟೇ. ದಾಂಪತ್ಯ ಕಲಹಗಳಲ್ಲಿ ಗಂಡ ಹೆಂಡತಿಯನ್ನ ಅವ್ರಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ, ತಿಳಿ ಹೇಳಿ, ಕಾನೂನಿನ ಬಗ್ಗೆಯೂ ಕೂಡ ಹೇಳಿ ಅವ್ರನ್ನ ಒಂದು ಮಾಡುವಂಥ ಪ್ರಕರಣಗಳನ್ನ ಹೇಳಿ ಬಗೆಹರಿಸ್ಕೋಬೋದು. ಸಿವಿಲ್ ಪ್ರಕರಣಗಳು ಕೂಡ ಬನ್ನಿ ಸೆಕ್ರೆಟರಿ ಎಲ್ಲ ಸಿವಿಲ್ ಪ್ರಕರಣಗಳು ಕೂಡ ರಾಜ್ಯ ಸಂಧಾನ ಮೂಲಕ ಬಗೆಹರಿಸ್ಕೊಳ್ಬೋದು. ಅದು ಅಲ್ಲದೆ ನಮ್ಮ TLC ಕಡೆಯಿಂದ ಮತ್ತೊಂದು ವೇದಿಕೆ ಇದೆ. ಅದು PLC ಪ್ರೀ ಲಿಟಿಗೇಷನ್ ಕೇಸಸ್ ಅಂತ, ಪೂರ್ವ ವ್ಯಾಜ್ಯ ಪ್ರಕರಣಗಳು. ಆ ವೇದಿಕೆ ವಿಶೇಷತೆ ಏನು ಅಂದರೆ ಪೂರ್ವ ವ್ಯಾಜ್ಯ ಪ್ರಕರಣಗಳು, PLC ಪ್ರೀ ಲಿಟಿಗೇಷನ್ ಕೇಸಸ್. ಆ ವೇದಿಕೆಯ ವಿಶೇಷತೆ ಏನು ಅಂದರೆ ಕೋರ್ಟ್ನಲ್ಲಿ ಕೇಸ್ಗಳು ಇನ್ಸ್ಟಿಟ್ಯೂಷನ್ ಆಗೋಕ್ಕಿಂತ ಮುಂಚೆ, ದಾಖಲಾಗೋಕ್ಕಿಂತ ಮುಂಚೆನೇ PLC ಅನ್ನೋ ವೇದಿಕೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ತೀವಿ ನಾವು. ಅಲ್ಲಿ ಎದುರುದಾರರಿಗೆ ಒಂದು ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟು ಎದುರುದಾರನ ಕರೆಸಿ ಅಲ್ಲೇ ರಾಜ್ಯ ಸಂಧಾನದ ಮೂಲಕ ಪ್ರಕರಣಗಳು ನ್ಯಾಯಾಲಯದ ಮೆಟ್ಟಿಲು ಹತ್ತೋಕ್ಕಿಂತ ಮುಂಚೆನೇ ಬಗೆಹರಿಸಲಿಕ್ಕೆ ಸಾಧ್ಯ ಇದ್ದರೆ ಅಲ್ಲೇ ಬಗೆಹರಿಸ್ತೀವಿ. ಇದೇ ವೇಳೆ ಸಹಾಯಕ ಸರ್ಕಾರಿ ಅಭಿಯೋಜಕ ಶಿವರಾಜ್ ಪಾಟೀಲ್, ವಕೀಲರ ಸಂಘದ ಅಧ್ಯಕ್ಷ ಉಪಾರ್ ವೆಂಕೋಬ, ಕಾರ್ಯದರ್ಶಿ ಶಿವಕುಮಾರ್ ಸ್ವಾಮಿ ಹಾಗೂ ವಕೀಲರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.